ಜೆಡಿಎಸ್ ತೊರೆತಾರ ಜೆಡಿಎಸ್ನ ಹಿರಿಯ ನಾಯಕ ಜಿಟಿ ದೇವೇಗೌಡ ಅನ್ನುವಂತ ಪ್ರಶ್ನೆ ಈಗ ಸಾಕಷ್ಟು ದಿನಗಳಿಂದ ಶುರುವಾಗಿತ್ತು. ಆ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿ ನೀಡುವಂತ ಬೆಳವಣಿಗೆಗಳು ಕೂಡ ನಿನ್ನೆ ನಡೆದಿವೆ. ಕಳೆದ 4-5 ತಿಂಗಳಿಂದ ಜೆಡಿಎಸ್ನಿಂದ ದೂರ ಉಳ್ಕೊಂಡಿದ್ದಾರೆ ಜಿಟಿ ದೇವೇಗೌಡ. ಚುನಾವಣಾ ಪ್ರಚಾರದಲ್ಲೂ ಭಾಗಿಯಾಗಲಿಲ್ಲ. ಮಳೆಗಾಲದ ಅಧಿವೇಶನ, ಮುಡಾ ಹೋರಾಟ, ಬೈ ಎಲೆಕ್ಷನ್ನಿಂದ ಕೂಡ ದೂರ ಉಳ್ಕೊಂಡಿದ್ದಾರೆ. ಹೀಗಾಗಿ ಜೆಡಿಎಲ್ಪಿ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಂತ ಜಿಟಿ ದೇವೇಗೌಡ ಏನಾದ್ರು ಜೆಡಿಎಸ್ ಅನ್ನ ತೊರೆತಾರಾ ಅನ್ನುವಂತ ಒಂದು ಪ್ರಶ್ನೆ ಈಗ ದಟ್ಟವಾಗಿ ಕಾಡ್ತಾ ಇದೆ. ಪಕ್ಷದ ಪ್ರಮುಖ ನಿರ್ಣಯಗಳಲ್ಲಿ ಅಭಿಪ್ರಾಯ ಪಡ್ಕೊಳ್ತಾ ಇಲ್ಲ, ಜಿಟಿ ದೇವೇಗೌಡ ಅವರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಅವರು ಕೂಡ ಹೇಳ್ತಾ ಇದ್ರು, ಕೋರ್ ಕಮಿಟಿಯಲ್ಲಿ ನಾನಿದ್ರೂ ಕೂಡ ನನ್ನನ್ನು ಯಾವುದಕ್ಕೂ ಕೂಡ ಕರೀಲಿಲ್ಲ, ಚುನಾವಣಾ ಪ್ರಚಾರಕ್ಕೂ ನನ್ನನ್ನ ಪಕ್ಷದ ವತಿಯಿಂದ ಕರೀಲಿಲ್ಲ, ಕಡೆಗಣಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಅಸಮಾಧಾನ ಏನಿದೆ ಅದು ಪಕ್ಷವನ್ನೇ ತೊರೆಯುವಂತೆ ಮಾಡ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅಸೆಂಬ್ಲಿ ಚುನಾವಣೆಯ ವೇಳೆ ಜೆಡಿಎಸ್ ತೊರೆಯುವ ಸೂಚನೆಯನ್ನ ಜಿಟಿ ದೇವೇಗೌಡ ಕೊಟ್ಟಿದ್ರು. ಮಾಜಿ ಪ್ರಧಾನಿ ದೇವೇಗೌಡರ ಮನವೊಲಿಕೆ ಬಳಿಕ ಪಕ್ಷದಲ್ಲೇ ಉಳ್ಕೊಂಡಿದ್ರು. ಈಗ ಪಕ್ಷದ ವರಿಷ್ಠರ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಪಕ್ಷ ತೊರೆಯಬಹುದು ಎನ್ನಲಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಇಬ್ರಾಹಿಂ ಹಾಗೂ ಜಿಟಿ ದೇವೇಗೌಡ ಭೇಟಿ. ನಿನ್ನೆ ಅಷ್ಟೇ ಅವರಿಬ್ರು ಭೇಟಿಯಾಗಿದ್ದಂತ ಒಂದಷ್ಟು ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ರಿ. ತೃತೀಯ ರಂಗ ರಚನೆಯ ಬಗ್ಗೆ ಜಿಟಿಡಿಗೆ ಮಾಹಿತಿ ನೀಡಿದ್ದಾರೆ ಸಿಎಂ ಇಬ್ರಾಹಿಂ ಎನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಓಡಾಡ್ತಾ ಇದ್ದಾವೆ. ತೃತೀಯ ರಂಗಕ್ಕೆ ಆಹ್ವಾನ ನೀಡಿದ್ರ ಹಾಗಾದ್ರೆ ಸಿಎಂ ಇಬ್ರಾಹಿಂ ಅವರು ಯಾಕೆ ಇವರಿಬ್ರು ಭೇಟಿ ಆದ್ರು? ಸಹಜವಾಗಿ ಹೇಗೆ ಕಾಣಿಸ್ತಾ ಇತ್ತು ಅವರ ಭೇಟಿ ಅಂದ್ರೆ ಊಟಕ್ಕೆ ಬಂದಿದ್ದಾರೆ ಅಂತ. ಬಟ್ ರಾಜಕೀಯವಾಗಿ ನೋಡೋದಾದ್ರೆ ಇಬ್ರು ಕೂಡ ಅಂದ್ರೆ ಸಿಎಂ ಇಬ್ರಾಹಿಂ ಅವರು ಅಂತ ನೋಡೋದಾದ್ರೆ ಜೆಡಿಎಸ್ನಿಂದ ಉಚ್ಚಾಟಿತರಾಗಿರುವಂತ ಸದಸ್ಯರು. ಹಾಗಾಗಿ ಜಿಟಿ ದೇವೇಗೌಡರು ಅಂತ ಬಂದ್ರೆ ಈಗ ಪಕ್ಷದಲ್ಲೇ ಗುರುತಿಸಿಕೊಂಡಿರುವಂತ ಹಿರಿಯ ನಾಯಕರು. ಹಾಗಾಗಿ ಇವರಿಬ್ರು ಕೂಡ ಭೇಟಿ ಆಗಿರೋದ್ರಿಂದ ಇವರಿಬ್ರು ಈಗ ಪಕ್ಷದಿಂದ ಆಚೆ ಇದ್ಕೊಂಡು ಬೇರೆ ಒಂದು ತೃತೀಯ ರಂಗವನ್ನ ಏನಾದರೂ ರಚನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂಥ ರಾಜಕೀಯ ಸಹಜವಾಗಿಯೇ ಒಂದಷ್ಟು ಪ್ರಶ್ನೆಗಳು ರೈಸ್ ಆಗ್ತಾ ಇದ್ದಾವೆ. ನೋಡ್ಬೇಕಿದೆ ಜಿಟಿ ದೇವೇಗೌಡ ಅಸಮಾಧಾನ ಏನಿದೆ ಜೆಡಿಎಸ್ ಅನ್ನೇ ತೊರೆದು ತೃತೀಯ ರಂಗ ರಚನೆ ಮಾಡುವ ಮಟ್ಟಕ್ಕೆ ಏನಾದರೂ ಹೋಗುತ್ತಾ ಅಂತ. ಯಾಕೆಂದ್ರೆ ಹಿಂದೆ ಕೂಡ ಅವರು ಅಸಮಾಧಾನಗೊಂಡಿದ್ರು, ಜೆಡಿಎಲ್ಪಿ ಸ್ಥಾನ ಸಿಗ್ಲಿಲ್ಲ ಅನ್ನುವಂಥ ಕಾರಣಕ್ಕೆ. ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ್ರೆ ಅವರನ್ನ ಸಮಾಧಾನ ಪಡಿಸಿದ್ರು. ಅದಾದ ಬಳಿಕ ಪಕ್ಷದಲ್ಲೇ ಉಳ್ಕೊಂಡಿದ್ರು. ಆದ್ರೆ ಈಗ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ಬಿಜೆಪಿ ಜೆಡಿಎಸ್ ಸೇರಿಕೊಂಡು ಸರ್ಕಾರದ ವಿರುದ್ಧ ಮಾಡುವಂಥ ಹೋರಾಟಗಳಿರ್ಬೋದು, ಇಂತಹ ಯಾವುದೇ ಸಂದರ್ಭದಲ್ಲೂ ಕೂಡ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಇರ್ಬೋದು, ಆಗೆಲ್ಲ ಕೂಡ ಜಿಟಿ ದೇವೇಗೌಡ ಅವರನ್ನ ಕಡೆಗಣಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಹೀಗಾಗಿ ಈ ಅಸಮಾಧಾನ ಪಕ್ಷ ತೊರೆಯುವಂತೆ ಮಾಡಬಹುದು. ಹಳ್ಳಿಗಳಲ್ಲಿ ಎಲ್ಲ ರೀತಿಯಿಂದ ಅಲ್ಪಸಂಖ್ಯಾತರು 100% ನಾವೆಲ್ಲ ಅವ್ರ ಜೊತೆ ಟಿಪ್ಪು ಸುಲ್ತಾನ್ ಕಾಲದಿಂದ